ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಫ್ಯಾಮಿಲಿ ಜೊತೆ ಆಚೆ ಹೋಗ್ತಾ ಇದ್ದೀನಿ. ಸಖತ್ತಾಗಿ ರೆಡಿ ಆಗಬೇಕು. ಫಸ್ಟ್ ಬ್ರೇಕ್ಫಾಸ್ಟ್ ಎಲ್ಲ ತಿನ್ಕೊಂಡಿದ್ದಾಯಿತು. ಯಾಕೋ ಸ್ಕಿನ್ ಬರ್ತಾ ತುಂಬ ಡಲ್ ಆಗ್ತಿದೆ ಅಂತ ಅನ್ನಿಸ್ತಿತ್ತು. ಒಂದು ಸಿಂಪಲ್ ಗ್ಲೋಯಿಂಗ್ ಮೇಕಪ್ ಬೇಕಾಗಿತ್ತು ಅಂತ ಆನ್ಲೈನಲ್ಲಿ ಚೆಕ್ ಮಾಡ್ತಿದ್ದೆ. ಈ ಥರ ಕೇಕಿ ಮೇಕಪ್ಸೇ ಬರ್ತಾಯಿತ್ತು. ನನಗೆ ಈ ಥರ ಸ್ವಲ್ಪನೂ ಇಷ್ಟ ಆಗಲ್ಲ. ನನ್ನ ಫ್ರೆಂಡ್ ಕೇಳಿದ್ದಕ್ಕೆ ಫೇಸಸ್ ಕೆನಡಾ ಪ್ರಾಡಕ್ಟ್ಸ್ನ ಸಜೆಸ್ಟ್ ಮಾಡಿದ್ಲು. ಆಯಿತಾ, ನಾನು ಇವತ್ತು ಅದನ್ನೇ ಬಳಸ್ತಾ ಇರೋದು. ಫಸ್ಟ್ ಟ್ರೈ ಮಾಡಿದ್ದು ಅಲ್ಟೈಮ್ ಪ್ರೋ ಮೇಕಪ್ ಫಿಕ್ಸರು. ಇದು ನಿಮ್ಮ ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ, ರಿಫ್ರೆಶ್ ಮಾಡುತ್ತೆ, ಜೊತೆಗೆ ಇದು ನಾನ್ ಸ್ಟಿಕ್ಕಿ ಕೂಡ ಹೌದು. ಒನ್ ಆಫ್ ಮೈ ಫೇವ್ರೇಟ್ ಅಂತ ಹೇಳ್ಬೋದು. ಸೆಕೆಂಡ್ಲಿ ಫೇಸಸ್ ಕೆನಡಾ ಅವರ 3-in-1 ಆಲ್ ಡೇ ಹೈಡ್ರಾ ಮ್ಯಾಟ್ ಫೌಂಡೇಶನ್ನ ಬಳಸ್ತಾ ಇದ್ದೀನಿ. ಇದರಲ್ಲಿ ಆಲೋವೆರಾ ಇದೆ, ವಿಟಮಿನ್ ಸಿ ಇದೆ, SPF 30 ಕೂಡ ಇದೆ. ಈಸಿಯಾಗಿ ಬ್ಲೆಂಡ್ ಆಗಿ ಹೋಗುತ್ತೆ ಸ್ಕಿನ್ ಮೇಲೆ. 10 ಅವರ್ಸು ಲಾಂಗ್ ಸ್ಟೇ ಆಗಿರುತ್ತೆ. 24 ಅವರ್ಸ್ ನಿಮಗೆ ಹೈಡ್ರೇಷನ್ ಕೊಡುತ್ತೆ. ಜೊತೆಗೆ ಇದು ಎಲ್ಲ ಸ್ಕಿನ್ ಟೋನ್ಗೆ ಸೂಟ್ ಕೂಡ ಆಗುತ್ತೆ. ತುಂಬ ಚೆನ್ನಾಗಿತ್ತು ಕವರೇಜ್. ನಂಗೆ ತುಂಬಾ ಇಷ್ಟ ಆಯಿತು ಈ ಪ್ರಾಡಕ್ಟು. ಸ್ವಲ್ಪನೇ ಐಬ್ರೋಸ್ ಎಲ್ಲ ನೀಟಾಗಿ ಫಿಲ್ ಮಾಡ್ಕೊಂಡಿದ್ದಾಯಿತು. ರೀಸೆಂಟಾಗಿ ಸ್ಟ್ರೀಟ್ ಶಾಪಿಂಗಲ್ಲಿ ಇಯರಿಂಗ್ಸ್ ತೊಗೊಬಂದಿದ್ದು ಸಿಕ್ಕಾಪಟ್ಟೆ ಕ್ಯೂಟಾಗಿತ್ತು. ಆಯಿತಾ, ಅದನ್ನೇ ಹಾಕ್ಕೊಂಡೆ ಇದಕ್ಕೆ. ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಒನ್ ಆಫ್ ಮೈ ಫೇವ್ರೆಟ್ ಫೇಸಸ್ ಕೆನಡಾ ಕಾಂಪಿ ಮ್ಯಾಟ್ ವಾವ್ ಲಿಪ್ಸ್ಟಿಕ್. ಇದು 9 ಅವರ್ಸ್ ಸ್ಟೇ ಆಗಿರುತ್ತೆ. ವಾಟರ್ ಪ್ರೂಫ್ ಕೂಡ ಹೌದು, ಜೊತೆಗೆ ಫುಡ್ ಪ್ರೂಫ್ ಕೂಡ ಹೌದು. ತುಂಬಾ ಚೆನ್ನಾಗಿದೆ. ಇದರಲ್ಲೇ ಸ್ವಲ್ಪ ಬ್ಲಷ್ ಆಗಿ ಅಪ್ಲೈ ಮಾಡ್ಕೋತೀನಿ. ನನ್ನ ಸ್ಕಿನ್ಗೆ ಸಕ್ಕದಾಗಿ ಕಾಣಿಸುತ್ತೆ. ಐ ಮೇಕಪ್ ಕೂಡ ಇದರಲ್ಲೇ ಮಾಡ್ಕೋತೀನಿ ಎಷ್ಟೋ ಸಲ, ನೀವು ನೋಡಿರ್ತೀರ ಕೂಡ. ಈ ಪ್ರಾಡಕ್ಟ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಹ್ಯಾಂಡ್ ಬೋಟ್ ಇಟ್ಕೊಂಡೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿದೆ, ಸೂಪರಾಗಿ ಕಾಣಿಸ್ತಾ ಇದೆ. ಸೊ ಅದನ್ನೇ ಹಾಕ್ಕೊಂಡೆ. ಮತ್ತು ಮೇಕಪ್ ಎಲ್ಲ ಲಾಂಗ್ ಲಾಸ್ಟಿಂಗ್ ಆಗಿರಬೇಕಲ್ಲ, ಮತ್ತು ಮೇಕಪ್ ಫಿಕ್ಸರ್ನ ಕೂಡ ಅಪ್ಲೈ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಗ್ಲೋ ಕೊಡ್ತಾಯಿತ್ತು. ಪರ್ಸ್ನಲಿ ಇಷ್ಟ ಆಯಿತು ನನಗೆ. ಆ್ಯಂಡ್ ಹೇರ್ ಎಲ್ಲ ಸೆಟ್ ಮಾಡ್ಕೊಂಡಿದ್ದಾಯಿತು. ದಿಸ್ ಇಸ್ ಮೈ ಫೈನಲ್ ಲುಕ್ಕು. ಈಗ ನಾನು ಮಾಡ್ಕೊಂಡಿರೋ ಈ ಮೇಕಪ್ನ ಟೆಸ್ಟ್ ಮಾಡಿ ನೋಡ್ತಾ ಇದ್ದೀನಿ. ವಾಟರ್ನ ಅಪ್ಲೈ ಮಾಡಿ ಟಿಶ್ಯೂಲಿ ನೋಡಿದೆ, ಚೆಕ್ ಮಾಡಿದೆ. ಒಂದು ಚೂರು ಕೂಡ ಅಂಟಿಲ್ಲ. ಈವನ್ ಲಿಪ್ಸ್ಟಿಕ್ ಕೂಡ ಅಂಟ್ಕೊಳ್ಳೇ ಇಲ್ಲ ಟಿಶ್ಯೂಲಿ ಚೆಕ್ ಮಾಡಿದಾಗ. ದಿಸ್ ಇಸ್ ದ ಪ್ರೂಫ್ ನಿಮಗೆ. ಐ ಹೋಪ್ ಯು ಗೈಸ್ ಲೈಕ್ ಇಟ್. ಈ ಪ್ರಾಡಕ್ಟ್ಸ್ನ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಮತ್ತು ಅಮೆಜಾನ್, ಫ್ಲಿಪ್ಕಾರ್ಟ್, ನೈಕಾ, ಪರ್ಪಲಲ್ಲಿ ಕೂಡ ಅವೈಲೇಬಲ್ ಇದೆ. ಓಕೆ.